ಮೊದಲನೇದಾಗಿ ಮೇಷರಾಶಿ ಮೇಷಲಗ್ನ 2024ರಲ್ಲಿ ಈ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳು ಆಗ್ತಾ ಹೋಗುತ್ತೆ. ಶನಿಯ ಒಂದು ಉಪಸ್ಥಿತಿಯಿಂದ ಕುಂಭರಾಶಿಯಲ್ಲಿ ಶನಿ ಇದ್ದು ಮೀನರಾಶಿಯಲ್ಲಿ ರಾಹು ಇದ್ದರೆ ಈ ರೀತಿಯಾಗಿ ಮೇಷರಾಶಿಯವರು ಸಾಕಷ್ಟು ರೀತಿಯಲ್ಲಿ ಅನುಕೂಲಗಳನ್ನ ಗಳಿಸ್ತಾ ಹೋಗ್ತಾರೆ. ಯಥೇಚ್ಛವಾಗಿ ಆರ್ಥಿಕವಾಗಿರ್ತಕ್ಕಂತಹ ಲಾಭಗಳನ್ನು ಇವರಿಗೆ ಆಗ್ತಾ ಹೋಗುತ್ತೆ. ಇವರು 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ ವಿದೇಶದಲ್ಲಿ ಪರ ಸ್ಥಳದಲ್ಲಿ ಬೇರೆ ಒಂದು ಜಾಗದಲ್ಲಿ ಇವರಿಗೆ ಸಾಕಷ್ಟು ರೀತಿಯಲ್ಲಿ ಅನುಕೂಲಗಳು ಇಂತಹ ಒಂದು ಕ್ಷೇತ್ರಗಳಲ್ಲಿ ಇವರಿಗೆ ಅನುಕೂಲಗಳು ಆಗುವಂಥದ್ದು ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಸೂರ್ಯನ ಒಂದು ಆಸ್ಥಾನದಿಂದ ತಮ್ಮ ತಂದೆಯಿಂದ ಇವರಿಗೆ ಬಹಳಷ್ಟು ಅನುಕೂಲಗಳು ಆಗುವಂಥದ್ದು ಅಥವಾ ಮನೆಯ ಯಜಮಾನರಿಂದ ಇವರಿಗೆ ಅನುಕೂಲಗಳು ಆಗುವಂಥದ್ದು ಆಗ್ತಾ ಹೋಗುತ್ತೆ. ಹಾಗೂ ಬುಧ ಮತ್ತು ಶುಕ್ರರಿಂದ ಸಾಕಷ್ಟು ವರ್ಷದ ಮೊದಲನೇ ಆರಂಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಯಥೇಚ್ಛವಾಗಿ ಆರ್ಥಿಕ ಲಾಭಗಳು ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನೋಡೋದಾದರೆ ಮೊದಲನೇ 3 ತ್ರೈಮಾಸಿಕದಲ್ಲಿ ಬಹಳಷ್ಟು ಆರ್ಥಿಕವಾಗಿ ಅನುಕೂಲಗಳು ಆಗ್ತಾ ಹೋಗುತ್ತೆ. 2ನೇ ತ್ರೈಮಾಸಿಕದಲ್ಲಿ ಒಂದು ರೀತಿಯಲ್ಲಿ ಸವಾಲುಗಳು ಕಾಂಪಿಟೇಷನ್ಗಳು ಎದುರಾಗ್ಬೋದು ಅಥವಾ ಸ್ಟ್ರಗಲಿಂಗ್ ಅಂತ ನಿಮಗೆ ಅನಿಸ್ಬೋದು. 3ನೇ ತ್ರೈಮಾಸಿಕ ನೋಡ್ತಾ ಹೋದಾಗ ಮೇಷರಾಶಿಯವರಲ್ಲಿ ಸಾಕಷ್ಟು ರೀತಿಯಲ್ಲಿ ಹಣಕಾಸಿನ ಒಂದು ಫೈನಾನ್ಷಿಯಲ್ ಏರುಪೇರುಗಳು ಕಾಣ್ತಾ ಹೋಗೋದು ಆಗ್ತಾ ಹೋಗುತ್ತೆ. 4ನೇ ವರ್ಷದ ಕೊನೆಯ 3 ತಿಂಗಳಲ್ಲಿ ಯಶಸ್ಸು ಸಂತೋಷ ಅನುಕೂಲಗಳು ಆಗುವಂಥದ್ದು ಆಗ್ತಾ ಹೋಗುತ್ತೆ. ಇಡೀ ವರ್ಷ ಪೂರ್ತಿ ಇವರಿಗೆ ಅನುಕೂಲಗಳು ಆಗ್ತಾ ಹೋಗುತ್ತೆ. ಸಕಾರಾತ್ಮಕವಾಗಿ ಈ ವರ್ಷ ಇವರಿಗೆ ಇರ್ತದೆ. ಅದೇ ರೀತಿಯಲ್ಲಿ ಸಂಖ್ಯಾಶಾಸ್ತ್ರದ ರೀತಿಯಲ್ಲಿ ನೋಡೋದಾದರೆ 2024 ಒಂದು ದೃಷ್ಟಿನಿ 3 ಬರ್ತದೆ. ಅದೇ ರೀತಿಯಲ್ಲಿ ರಾಶಿಯಾಧಿಪತಿ ಕುಜ ಆಗಿರೋದ್ರಿಂದ ಕುಜನ ಒಂದು ವೈದಿಕ ರೀತಿಯಲ್ಲಿ ನೋಡೋದಾದರೆ ಕುಜನ ಒಂದು ಸಂಖ್ಯೆ 3 ಅಂತ ನಾವು ಹೇಳ್ತೀವಿ. ಹಾಗಾಗಿ ಒಂದೇ ರೀತಿಯಲ್ಲಿ ಇವರಿಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಇವರಿಗೆ ಅನುಕೂಲ ಅಂತ ನಾವು ಹೇಳ್ಬೋದು. ಇನ್ನೊಂದು ರೀತಿಯಲ್ಲಿ ಆರೋಗ್ಯ ವಿಚಾರಕ್ಕೆ ಬಂದಾಗ ಈ ಮೇಷರಾಶಿಯವರಿಗೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಯಥೇಚ್ಛವಾಗಿ ಆರೋಗ್ಯ ಸಮಸ್ಯೆಗಳು ಆಗ್ತಾ ಹೋಗುತ್ತೆ. ಹೆಚ್ಚಿನದಾಗಿ ಕಿರಿಯ ಮಕ್ಕಳಲ್ಲಿ ಮತ್ತು ವಯಸ್ಸಾದವರಲ್ಲಿ ಈ ಒಂದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ರಾಹು ಮತ್ತು ಕೇತುವಿನ ಒಂದು ಆಸ್ಥಾನದಿಂದ ಯಥೇಚ್ಛವಾಗಿ ದೈಹಿಕವಾಗಿರ್ತಕ್ಕಂತಹ ಮಾನಸಿಕವಾಗಿರ್ತಕ್ಕಂತಹ ಸಮಸ್ಯೆಗಳು ಉಲ್ಬಣ ಆಗುವಂಥದ್ದು ಆಗ್ತಾ ಹೋಗುತ್ತೆ. ಹಾಗಾಗಿ ಮಾನಸಿಕ ಮತ್ತು ದೈಹಿಕವಾಗಿ ಇವರು ಸ್ವಲ್ಪ ಆರೋಗ್ಯವನ್ನು ಕಾಪಾಡ್ಕೋಬೇಕು. ವ್ಯಾಯಾಮ ಯೋಗದಂತಹ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಂಡು ಬಹಳ ಉತ್ತಮ ಆಗ್ತದೆ. ಸೋಂಕಿನ ಒಂದು ರೀತಿಯಲ್ಲಿ ಆರೋಗ್ಯ ಬಾಧೆಗಳು ಕಾಡ್ತಾ ಹೋಗುತ್ತೆ. ರಕ್ತದೊತ್ತಡ ಹಾಗಾಗಿ BP ಶುಗರು ಇತರ ಸಮಸ್ಯೆಗಳು ಎದುರಾಗುವಂಥದ್ದು ಆಗ್ಬೋದು. ಆದ್ದರಿಂದ ಒತ್ತಡಗಳನ್ನು ಜಾಸ್ತಿ ತೆಗೆದುಕೊಳ್ಳಬೇಡಿ. ಇನ್ನೊಂದು ರೀತಿಯಲ್ಲಿ ಮೂಳೆ ನೋವು ಕೀಲು ನೋವುಗಳಂತಹ ನೋವುಗಳು ಮೈಕೈ ನೋವು ಅಲರ್ಜಿಗಳಾದಂತಹ ಒಂದು ಸಮಸ್ಯೆಗಳು ಈ ರಾಶಿಯವರಲ್ಲಿ ಯಥೇಚ್ಛವಾಗಿ ಕಂಡುಬರ್ತದೆ. ಇದು ಯಾರ ಒಂದು ಜಾತಕದಲ್ಲಿ ಗ್ರಹಗತಿಗಳು ಸ್ಥಿತಿ ನೋಡಿದ ಮೇಲೆ ಯಥೇಚ್ಛವಾಗಿ ಕಾಣುವಂಥದ್ದು ಅಥವಾ ಕಮ್ಮಿಯಾಗಿ ಕಾಣುವಂಥದ್ದು ಅದರಲ್ಲಿ ಜಾತಕದ ಮೇಲೆ ಪರಿಶೀಲನೆ ಮಾಡಿ ಹೇಳ್ಬೋದಾಗಿದೆ. ಕೆಲವು ಜಾತಕದಲ್ಲಿ ಗ್ರಹಗತಿಗಳು ಉಚ್ಚ ಸ್ಥಾನದಲ್ಲಿದ್ದೋ ಚೆನ್ನಾಗಿತ್ತು ಅಂತಂದರೆ ಅವರಿಗೆ ಸಮಸ್ಯೆ ಇರೋದಿಲ್ಲ. ಈ ಒಂದು ಮೇಷರಾಶಿಯವರು ಪರಿಹಾರಕ್ಕಾಗಿ ಏನು ಮಾಡಬೇಕಪ್ಪ ಅಂತಂದರೆ ಗಣಪತಿಯ ಒಂದು ಉಪಾಸನೆ ಅಥವಾ ಆರಾಧನೆ, ಬುಧವಾರದಂದು ಗಣಪತಿ ದೇವಾಲಯಕ್ಕೆ ಹೋಗಿ ದೂರ್ವವನ್ನು ಕೊಡೋದ್ರಿಂದ ಅಥವಾ ಗರಿಕೆಯನ್ನು ಕೊಡೋದ್ರಿಂದ ಬಹಳಷ್ಟು ಅನುಕೂಲಗಳಾಗ್ತಾ ಹೋಗುತ್ತೆ. ಗಣಪತಿ ಅಥರ್ವಶೀರ್ಷ ಪಾರಾಯಣ ಮಾಡೋದ್ರಿಂದ, ಗಣಪತಿ ಹೋಮ ಮಾಡಿಸೋದ್ರಿಂದ, ಗಣಪತಿಯ ಒಂದು ಮೂಲ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಬಹಳಷ್ಟು ಅನುಕೂಲ ಆಗ್ತಾ ಹೋಗುತ್ತೆ. ಎಲ್ಲರಿಗೂ ಮೇಷರಾಶಿಯವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ.